and Mr. P.G. Mohan, Honorable Member of the Parliament from Bangalore, priests, nuns, sisters, and my dear friends. A welcome to this flower hoisting ceremony. Now we have His Eminence Cardinal Pula Anthony, Archbishop of Hyderabad, with us to grace the occasion. On behalf of the Basilican clergy, priests and religious who are gathered here and all of you, I extend a warm welcome to this flower hoisting ceremony. Welcome, Cardinal. Today's great occasion, we have Archbishop of Bangalore, Most Reverend Dr. Peter Machado with us. On behalf of the Basilican clergy, priests and religious who are gathered here, and all of you, I wholeheartedly welcome to this flower hoisting ceremony. Welcome. Also today we have in our midst Mr. P.C. Mohan, Honorable Member of the Parliament of Bangalore Central Constituency. He belongs to BJP Party, Member of the Parliament Committees on External Affairs and Urban Development. On behalf of all of you gathered here, I extend a very warm welcome to him. Welcome, sir. I wholeheartedly welcome all the archdiocesan clergy and religious who reside and serve in the archdiocese. I also heartily welcome all of you, dear brothers and sisters. May Our Lady of Good Health intercede for us to receive abundant blessings from the Lord. ಪ್ರಭು ನಿಮ್ಮೊಡನೆಯಲಿ ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ಭಾಷಣ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು, ಸ್ತ್ರೀಯರಲ್ಲೆಲ್ಲ ಧನ್ಯರು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ಧ್ವನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯರಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಪ್ರಭುವಿನ ಶುಭ ಸಂದೇಶ. ಪವಿತ್ರ ಕಹಿ ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ನಿಷ್ಕಳಂಕ ಮಾತೆಯ ಭಕ್ತಾದಿಗಳೇ, ಇಂದು ನಾವು ಧ್ಯಾನಿಸಲಿರುವಂತಹ ವಿಷಯವೇನೆಂದರೆ, ಮಾತೆ ಮರಿಯಮ್ಮನವರು ಪವಿತ್ರ ಜೀವನವನ್ನು ಜೀವಿಸಿದರು. ಆಕೆಯು ಒಂದು ಪಾವನ ಜೀವನವನ್ನು ಜೀವಿಸಿದರು. ಆಕೆ ಧನ್ಯರೆಂದು ಎಲ್ಲರಿಂದಲೂ ಕರೆಯಲ್ಪಟ್ಟರು. ಪ್ರಿಯ ಸಹೋದರ ಸಹೋದರಿಯರೇ, ಸೃಷ್ಟಿಯ ಪ್ರಾರಂಭದಿಂದ ಆದಾಮ ಏವೆಯಿಂದ ಪ್ರಾರಂಭಿಸಿ ಜನಿಸಿ ಜೀವಿಸಿ ಮೃತ ಹೊಂದಿರುವಂತಹ ಎಲ್ಲಾ ಮನುಷ್ಯರಲ್ಲಿ ಅತಿ ಪವಿತ್ರರಾಗಿದ್ದವರು ಯಾರು ಎಂಬ ಪ್ರಶ್ನೆಗೆ ಖಂಡಿತವಾಗಿಯೂ ನಾವು ಯೇಸು ಕ್ರಿಸ್ತರೆಂದು ಸಂದೇಹವಿಲ್ಲದೆ ಉತ್ತರಿಸಬಹುದು. ಆದರೆ ಸಾಮಾನ್ಯ ವ್ಯಕ್ತಿಗಳಲ್ಲಿ, ನಮ್ಮಂತೆ ಸಾಧಾರಣ ಮನುಷ್ಯರಾಗಿ ಜನಿಸಿದವರಲ್ಲಿ ಅತಿ ಪವಿತ್ರರಾಗಿದ್ದವರು ಯಾರು ಎಂದು ಹೇಳುವಾಗ ಅದು ಮಾತೆ ಮರಿಯಮ್ಮನವರು ಎಂಬುದು ನಮಗೆ ತಿಳಿದಿರುತ್ತದೆ. ಯೇಸುವಿನ ಪವಿತ್ರತೆಗೂ ಮಾತೆ ಮರಿಯಮ್ಮನವರ ಪವಿತ್ರತೆಗೂ ಏನು ವ್ಯತ್ಯಾಸವಿದೆ? ಪ್ರಿಯರೇ, ಯೇಸು ದೇವರಾಗಿದ್ದಾರೆ. ಯೇಸುವಿನ ಪವಿತ್ರತೆಯ ಮೂಲ ಅವರೇ ಆಗಿದ್ದಾರೆ. ಯೇಸುವಿನ ಪವಿತ್ರತೆ ಆತನ ಪ್ರತ್ಯೇಕತೆಯನ್ನು ತೋರಿಸುತ್ತದೆ ಮತ್ತು ಯೇಸು ಪವಿತ್ರ ಹೃದಯ ಆಗಿರುವುದರಿಂದ ಅವರಂತೆ ಇನ್ನೊಂದು ಜೀವಿ ಇಲ್ಲ ಎಂಬುದನ್ನ ನಾವು ನಂಬುತ್ತೇವೆ. ಜೀಸಸ್ ಇಸ್ ಗಾಡ್. Jesus is the source of his own holiness, and Jesus is unique, and there is no other living being who is like Jesus. If it is there, that also becomes God. ಆದರೆ ಮಾತೆ ಮರಿಯಮ್ಮನವರು ಒಂದು ಸಾಮಾನ್ಯ ವ್ಯಕ್ತಿಯಾಗಿದ್ದರು. ಆಕೆಯ ಪವಿತ್ರತೆಯ ಮೂಲ ದೇವರಾಗಿದ್ದರು. ಆಕೆಯ ಆತ್ಮವು ಒಂದು ಪಾತ್ರೆ ಇದ್ದ ಹಾಗೆ ಇದ್ದರೆ, ಈ ಪವಿತ್ರ ಜೀವನ ಎಂಬುದು ಒಂದು ರಸ ಇದ್ದ ಹಾಗೆ ಅದು ದೇವರಿಂದ ಉಗಮವಾಗಿ ಆಕೆಯ ಪಾತ್ರೆಯನ್ನು ತುಂಬಿ ತುಳುಕುವಂತೆ ಅದು ಮಾಡುತ್ತದೆ. Mother Mary is a human being. Mother Mary's holiness is sourced from God, and Mother Mary was set apart for the work of God. And Mother Mary, her soul was saturated by the holiness of God. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇದೇ ಮಾತೆ ಮರಿಯಮ್ಮನವರ
ಪವಿತ್ರತೆಗೂ ಯೇಸುವಿನ ಪವಿತ್ರತೆಗೂ ಇರುವಂತಹ ವ್ಯತ್ಯಾಸ. ಇನ್ನು ನಮ್ಮ ಜೀವನಕ್ಕೆ ಬರೋಣ. ತ್ರಿಯೇಕ ದೇವರು ಮಾತೆ ಮರಿಯಮ್ಮನಿಗೆ ನೀಡಿದಂತಹ ಅದೇ ಅವಕಾಶವನ್ನ ಇಂದು ನಮಗೂ ನೀಡುತ್ತಿದ್ದಾರೆ. ನಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀನು ಕೂಡ ನಿನ್ನ ತಾಯಿಯಂತೆ, ನೀನು ಇಷ್ಟೊಂದು ಪ್ರೀತಿಸುವಂತಹ ಈ ತಾಯಿಯಂತೆ ಒಂದು ಪವಿತ್ರ ಜೀವನವನ್ನು ಜೀವಿಸಲು ಸಾಧ್ಯ. ಪೇತ್ರನು ಬರೆದಂತಹ ಮೊದಲನೆಯ ಪತ್ರದಲ್ಲಿ ಮೊದಲನೆಯ ಅಧ್ಯಾಯ ವಾಕ್ಯ 16ರಲ್ಲಿ ದೇವರು ಹೇಳುತ್ತಾರೆ, ನಾನು ಪವಿತ್ರನಾಗಿರುವುದರಿಂದ ನೀನು ಪವಿತ್ರನಾಗಿರು. ಹೌದು ಪ್ರಿಯ ಸಹೋದರ ಸಹೋದರಿ, ದೇವರು ನಮಗೆ ನೀಡಿರುವಂತಹ ಕರೆ ಪವಿತ್ರ ಜೀವನವನ್ನು ಜೀವಿಸಬೇಕೆಂದು. ಬಹುಶಃ ನೀವೆಲ್ಲ ಕೇಳಬಹುದು, ಗುರುಗಳೇ ಮಾತೆ ಮರಿಯಮ್ಮನವರಿಗೆ ದೇವರು ವಿಶೇಷ ಸವಲತ್ತುಗಳನ್ನು ನೀಡಿದ್ದರು, ಆದ್ದರಿಂದಲೇ ಆಕೆ ಪವಿತ್ರ ಜೀವನವನ್ನು ಜೀವಿಸಲು ಸಾಧ್ಯವಾಯಿತೆಂದು. You may tell me, you may presume that Mother Mary had special privileges. That's why she was able to live a holy life. ಆದರೆ ಸತ್ಯವೇನೆಂದರೆ, ಹೌದು, ದೇವರು ಮಾತೆ ಮರಿಯಮ್ಮನವರಿಗೆ 2 ಮುಖ್ಯವಾದಂತಹ ಸವಲತ್ತುಗಳನ್ನು ನೀಡಿದ್ದರು. ಮೊಟ್ಟ ಮೊದಲಿಗೆ ನನ್ನ ಮಗನಾದ ಯೇಸುವಿನ ತಾಯಿ ಆಕೆ ಆಗಬೇಕೆಂದು ದೇವರು ಆಕೆಯನ್ನ ಆರಿಸಿಕೊಂಡಿದ್ದರು. 2ನೇದಾಗಿ, ಈ ದೇವರ ಜೀವವನ್ನ ನಿನ್ನ ಉದರದಲ್ಲಿ ಧರಿಸಬೇಕೆಂದರೆ ನೀನು ನಿನ್ನ ತಾಯಿಯ ಗರ್ಭದಿಂದಲೇ ಜನ್ಮ ಪಾಪವಿಲ್ಲದೆ ಉಗಮವಾಗಬೇಕು, ಅಮಲೋದ್ಭವಿಯಾಗಬೇಕೆಂದು ದೇವರು ಇಚ್ಛಿಸಿದರು. ಈ 2 ವಿಶೇಷ ಸವಲತ್ತುಗಳನ್ನ ಹೊರತುಪಡಿಸಿ ದೇವರು ಮಾತೆ ಮರಿಯಮ್ಮನವರಿಗೆ ಬೇರೆ ಯಾವುದನ್ನು ನೀಡಿಲ್ಲ. ದೇವರು ಎಲ್ಲರ ಮೇಲೂ ತನ್ನ ದೈವಾನುಗ್ರಹವನ್ನು ಸುರಿಸುತ್ತಿದ್ದಾರೆ. ಆಕೆ ತನ್ನ ಒಂದು ಶ್ರಮದಿಂದ, ತನ್ನ ಪ್ರಯತ್ನದಿಂದ ಕ್ರಿಸ್ತನ ಜನನದ ನಂತರವೂ ಕೂಡ ಪವಿತ್ರ ಜೀವನವನ್ನ ಜೀವಿಸಿದರು. ಹೌದು ಪ್ರಿಯ ಸಹೋದರ ಸಹೋದರಿ, ತನ್ನ ಕನ್ಯತ್ವವನ್ನು ಕಾಪಾಡಿಕೊಂಡರು, ಪಾಪವನ್ನು ದ್ವೇಷಿಸಿದರು. ಆಕೆ ಒಂದು ಶ್ರಮದಿಂದಾಗಿ ಮತ್ತು ದೇವರ ಅನುಗ್ರಹ ಆಕೆಯಲ್ಲಿ ಕೆಲಸ ಮಾಡಿದುದರಿಂದಾಗಿ ಆಕೆ ಒಂದು ಪವಿತ್ರ ಜೀವನವನ್ನು ಜೀವಿಸಲು ಸಾಧ್ಯವಾಯಿತು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಪ್ರಾರ್ಥಿಸೋಣ. ಈ ದೈವಾನುಗ್ರಹ ನಮ್ಮೆಲ್ಲರಲ್ಲೂ ಇದೆ. ಆ ದೈವಾನುಗ್ರಹ ನಮ್ಮಲ್ಲಿ ಫಲ ಬೀರಲಿ. ನಾವೆಲ್ಲರೂ ಕೂಡ ಮಾತೆಯನ್ನ ಅನುಕರಿಸುತ್ತಾ ಪವಿತ್ರ ಜೀವನವನ್ನು ಜೀವಿಸಲು ಪ್ರಾರ್ಥಿಸೋಣ. Our help is in the name of the Lord, who made heaven and earth. The Lord be with you. And with your spirit. Let us pray. God, our loving Father, Father of our Lord Jesus Christ and the God of all consolation, through the Holy Spirit, we thank and praise you for the wonderful ways you love and protect us. We humbly ask you to bless this flag, bearing the sacred image of Mary, our beloved Mother, whom we honor as the Lady of Good Health. As we prepare for the celebration of Mother Mary's nativity, we earnestly beseech you to bless and sanctify each one of us over here. We ask this through Christ our Lord. Amen.